ಚೌಡೇಶ್ವರಿ ಮಹಾಕಾಳಿಯನ್ನು ಧ್ಯಾನಿಸುತ್ತಾ ನಿಮಗೆಲ್ಲ ಈ ಸುಂದರ ಸಂಜೆಯಲ್ಲಿ ಸಂಗೀತದ ಸಭೆಯನ್ನು ಮಾಡುತ್ತಿರ್ತಕ್ಕಂಥ ಉಭಯ ಕಲಾವಿದರಿಗೆ ಶರಣಾರ್ಥಿಗಳಿಂದ ಬಸವಣ್ಣಗೆ, ಮಹಾಜನಗಳೇ, ಮಾತೆಗಳೇ, ಮುತ್ತು ಮಕ್ಕಳು ನಿಮಗೆಲ್ಲ ಶರಣಾರ್ಥಿಗಳು. ನಿನ್ನೆ ದಿನ ಬಸವಣ್ಣ ಕೂಡಲ ಸಂಗಮದಿಂದ ಕಲ್ಯಾಣಕ್ಕೆ ಬಂದು ಕಲ್ಯಾಣದ ಕೆಲಸಗಳು ನಿರಂತರವಾಗಿ ನಡೆದಿದ್ದಾವೆ. ಒಂದು ಕಡೆ ಕಾಯಕ, ಮತ್ತೊಂದು ದಾಸೋಹ, ಮತ್ತೊಂದು ಅನುಭವ. ಹೀಗೆ ನಿರಂತರವಾಗಿ ನಡೆದು ಎಲ್ಲರ ದೃಷ್ಟಿ ಯಾವ ಕಡೆ ಅಂತ ಕೇಳಿದ್ರೆ ಕಲ್ಯಾಣದ ಕಡೆ. ಯೋಗಿ, ಸತ್ಪುರುಷ, ತ್ಯಾಗಿ, ಬಿದ್ದವರನ್ನ ಬಿಡುವರನ್ನ ಉಳಿಯತಕ್ಕಂಥ ಗುಣಗಳ ಬಸವಣ್ಣನ ಕಡೆ ನಾಡಿನ ಎಲ್ಲಾ ಕಡೆಯಿಂದ ಲಕ್ಷ್ಯ ಆ ಕಡೆನೇ ಅದೇ. ಬಸವಣ್ಣ ಕಲ್ಯಾಣಕ್ಕೆ ಹೋದ್ಮೇಲೆ ಅಲ್ಲಿ ಶರಣರ ಸಮ್ಮುಖವನ್ನ ಒಂದು ಕಡೆ ಸೇರಿಸ್ತಾರೆ. ಅಲ್ಲಿ ನಿತ್ಯವೂ ಕೂಡ ಏಳು ಸತ್ಸಂಗ, ಈಗ ಬಸವಣ್ಣನ ಮಹಾಮನೆಯಲ್ಲಿ ಸತ್ಸಂಗ ನಡೆದರು. ಬಂದವರಿಗೆಲ್ಲ ದಾಸೋಹ, ಸಂಜೆಯಾದ ಅನುಭವ ಗೋಷ್ಠಿಗಳು. ತನಗೆ ಕೊಟ್ಟಿರ್ತಕ್ಕಂಥ ಕಾಯಕವನ್ನ ಕರುಣಿಕನಾಗಿ ಭಂಡಾರಿಯಾಗಿ ಬಸವಣ್ಣ ಕೆಲಸವನ್ನ ಮಾಡ್ತಾ ಇದ್ದಾರೆ. ತನ್ನ ಕಾಯಕಕ್ಕೆ ಚ್ಯುತಿ ಬರದ ಹಾಗೆ ಇಲ್ಲಿ ದಾಸೋಹ, ಸತ್ಸಂಗ ಇದು ಕೂಡ ನಿರಂತರವಾಗಿ ನಡೆದಿದೆ ಅಂತಕ್ಕಂಥದ್ದನ್ನು ಕೇಳಿ ಭಂಡಾರಿಯಾಗಿ ಬಸವಣ್ಣ ಹಾಕಿದ್ದ ಅನ್ನೋದು ಒಂದಿಷ್ಟು ಚಿಂತನೆ ಮಾಡಬೇಕಾಗಿದೆ. ಹೊಂದಿ ಒಳಗೊಂದು ಎಳೆಯ, ಸೀರೆ ಒಳಗೊಂದು ಎಳೆಯ, ಅನ್ನಗಳೊಂದು ಅಲ್ಲ, ಇಂದಿಗೆ ನಾಳಿಗೆ ಬೇಕಂತ ನಾಗಡೆ ನಿಮ್ಮ ಆಣೆ, ನಿಮ್ಮ ಪ್ರಮುಖ ರಾಣೆ, ನಿಮ್ಮ ಪುರಾತನ ರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ನನಗೆ ಕೂಡಲ ಸಂಗಮದಲ್ಲಿ ಬಸವಣ್ಣ ಬರ್ತಾರೆ. ಬಸವಣ್ಣನವರು ಈ ಮಾತನ್ನು ಹೇಳ್ತಾರೆ. ಯಾರು ಕೈಯೊಳಗೆ ಸಂಪತ್ತನ್ನು ಸಿಕ್ಕರೆ ಏನ್ ಮಾಡ್ತಾರೆ ಹೇಳಕ್ ಬರಂಗಿಲ್ಲ. ನಿಮಗೆ ಹಣದ ಜವಾಬ್ದಾರಿ ಕೊಟ್ರೆ ಮನಸ್ಸು ಕೆಡುತ್ತದೆ. ಯಾಕೆ? ಸಂಪತ್ತು ಹಾಗದೆ. ಇವತ್ತು ನಾವು ನೋಡ್ತೇವೆ ಹಣಕ್ಕಾಗಿ ಏನೆಲ್ಲ ಮಾಡಬಹುದು. ಹಣ ಕೊಟ್ಟರೆ ಜೀವವನ್ನು ತೆಗೆಯಬಹುದು. ಹಣಕ್ಕಾಗಿ ಏನು ಮಾಡಲಿಲ್ಲ ಹೇಳಿ. ಇವತ್ತು ಮನುಷ್ಯ ತನ್ನ ಮೌಲ್ಯವನ್ನು ಕಳ್ಕೊಂಡಿದ್ದಾನೆ. ಬಸವಣ್ಣ ಅಂತಾನೆ ಅಂತ ಒಂದು ಹೊರೆ, ಹೊನ್ನಿಯೊಳಗೊಂದು ಹೊರೆ. ಎಷ್ಟೊಂದು ಹೊರೆ ಅಂದ್ರೆ, ಒಂದು ಹೊರೆ ಅಂದ್ರೆ ಬಂಗಾರವನ್ನ ಎತ್ತಿಕ್ಕಿ ನೋಡ್ತೀವಲ್ಲ, ಅದಕ್ಕೊಂದಿಷ್ಟು ಬಂಗಾರ ಹಾಕ್ತದವ್ರು. ಅಷ್ಟು ಸಹಿತ ನಾನು ಆಸೆ ಮಾಡಲಿಲ್ಲ ಅಂದ್ರೆ ಒಂದು ಪೈಸಾ ಬೇಡ, ಒಂದು ಗುಂಜಿಯಷ್ಟು ಬಂಗಾರ ಬೇಕಾಗಿಲ್ಲ. ಆದರೆ ಸಂಪತ್ತಿನ ಬೆನ್ನ ಹತ್ತಿರ್ತಕ್ಕಂಥವರು ಯಾರೇ ಅಧಿಕಾರ ಸಿಗ್ತದೆ. ಇವತ್ತು ಸಾಮಾನ್ಯ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆದ್ರೆ ಸಾಕು, ಎಷ್ಟೋ ದುಡ್ಡು ಗಳಿಸ್ತಾರೆ. ಎಲ್ಲಿಂದ?
ಭ್ರಷ್ಟಾಚಾರ. ಆದ್ರೆ ಬಸವಣ್ಣ ಅಂತಾರೆ, ಹೊಂದಿನೊಳಗೊಂದು ದೊರೆಯ ಸೀರೆಯೊಳಗೊಂದು ಎಳೆ ನನಗೆ ಬೇಕಾಗಿಲ್ಲ, ಸೀರೆಯೊಳಗೊಂದು ಎಳೆಯೂ ಬೇಕಾಗಿಲ್ಲ ಅಂತಾರೆ ಬಸವಣ್ಣ. ಅನ್ನದೊಳಗೊಂದು ಗುಳ, ನಾನು ಏನು ಕಾಯಕ ಮಾಡಿದ್ದೇನೆ ಆ ಕಾಯಕದಿಂದ ಬಂದಿದ್ದನ್ನು ಬರೆದು ದಾಸೋಹ ಮಾಡ್ತೇನೆ. ಇಂದಿಂಗೆ ನಾಳಿಗೆ ಬೇಕೆಂದ ನಾಗಡೆ ನಿಮ್ಮ ನಿಮ್ಮ ಪುರಾತನ ರಾಣಿ. ನಾಳೆ ಅಂತ ಕನ್ನಡಂಗಿಲ್ಲ. ಕೆಲವು ಜನ ಹೀಗಿರ್ತಾರಲ್ಲ, ನಾಳೆಗಲ್ಲ ತಮ್ಮ ಮುತ್ತಜ್ಜನ ಮರಿಮೊಮ್ಮಕ್ಕಳು ಇರಬೇಕು, ಸಂಪತ್ತು ಆಟು ಬೆಳೆಸಬೇಕು ಅಂತ ಆಸೆ ಪಡ್ತಾರೆ. ಬಸವಣ್ಣ ಅಂತಾನೆ, ಇವತ್ತು ದುಡಿಯೋದು ದಾಸೋಹ ಮಾಡೋದು, ಕಾಯಕ ಮಾಡೋದು, ದಾಸೋಹ ಮಾಡೋದು. ನಾಳೆಗಂತ ₹1 ಅಂತ ಇಡಂಗಿಲ್ಲ ಅಂತ. ಇಂದಿಂಗೆ ನಾಳಿಗೆ ಬೇಕೆಂದ ನಾಳೆ ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ. ನಾಳೆ ಕಟ್ಟಿದಂಗಿಲ್ಲ. ಎಷ್ಟು ಬೆಳೆಸಿದ್ರೇನು? ಒಂದು ಕಡೆ ಹೇಳ್ತಾರೆ ಅವರೇ, ಆನೆ ಕುದುರೆ ಬಂಡಿ ಭಂಡಾರವಿದ್ದರೆ ನಿಮ್ಮ ಮನೆಯೊಳಗೆ 100 ಚೀಲ ಅಕ್ಕಿ ಅದಾವ, 100 ಚೀಲ ಜೋಳ ಅದಾವ. ಹಂಗಲ್ಲ ಒಂದು ಚೀಲ ಊಟ ಮಾಡಿದ್ರೆ ಎಷ್ಟು ಊಟ ಮಾಡ್ತೀರಿ? ಅವಾಗಿನ ಕಾಲಕ್ಕೆ ಪಡಿಯಕ್ಕಿ ಅಂತ ಹೇಳ್ತಾರೆ, ಈಗೇನು ಪಡಿಯಕ್ಕಿ ಉಣಂಗಿಲ್ಲ. ಒಂದು ಮುಟ್ಟಿಗೆ ಅಕ್ಕಿ ಆದ್ರೆ ಸಾಕು. 100 ಚೀಲ ಅಕ್ಕಿ ಅದಾವಂತ ಚೀಲ ಯಾರು ಉಳಿದಿಲ್ಲ, ಒಂದೇ ಒಂದು ಪಾವು ಕೆಜಿ ಸಾಕು. ತಾನು ಪಡೆಯಕ್ಕೆ ಒಂದಾಗಿನ ಹಾಲು, ಒಂದು ಆಕಳ ಹಾಲು ಊಟ ಮಾಡೋದು ಒಬ್ಬ ಮನುಷ್ಯ ಅಂತ ಹೇಳ್ತಾರೆ. ಈಗ ಒಂದು ಕಪ್ ಚಹಾ ಸಾಕು. ಆದ್ರೆ ಎಷ್ಟಿದ್ರು ಏನಕ್ಕ ಇಷ್ಟೇ ಉಣ್ಣೋದು. 100 ಚೀಲ ಜೋಳ ಇರ್ಬೋದು, ಉಣ್ಣೋದು 2 ರೊಟ್ಟಿ. ಮಲಗುವುದು ಅರ್ಧ ಮಂಚ. ಎಷ್ಟು ಚಂದ ಹೇಳ್ತಾರೆ ನೋಡಿ. ನಮ್ಮದು ಬಹಳ ದೊಡ್ಡ ಮನೆ ಅದ ರೀ, ಒಂದು 100 ರೂಮ್ ಅದಾವ. ನೀ ಮಲ್ಕೊಳ್ಳೋದು ಎಷ್ಟು ರೂಮ್ ಅಪ್ಪ? ಎಷ್ಟು ರೂಮ್ ಹೇಳ್ರಿ? ನಿಮ್ಮ ಮನೆಯಾಗ 4 ರೂಮ್ ಅಂತ 4 ರೂಮ್ನಾಗ ಮಲ್ಕೊಂಡಿರಲ್ಲ ಯಾರು? ಒಂದು ರೂಮ್ನಾಗ ಮಲ್ಕೊತೀವಿ. ರೂಮಿನ ತುಂಬ ಮಲ್ಕೊಂಡಿರಲ್ಲ ಯಾರು? ಇಲ್ಲ. ಅದರಾಗ ಮಂಚ, ಮಂಚು ತುಂಬ ಮಲ್ಕೊಂಡಿರಲ್ಲ ಯಾರು? ಇಲ್ಲ. ಅದರಾಗ ಅರ್ಧ ಮಂಚ. ಅವ್ರು ಹೇಳ್ತಾರೆ, ತಾನು ಪಡೆಯಕ್ಕೆ ಒಂದಾಗಿನ ಹಾಲು, ಮಲಗುವುದು ಅರ್ಧ ಮಂಚ. ಇದೆಷ್ಟು ಆಸೆ ಪಡ್ತಿರ್ಬೋದು. ಅದಕ್ಕೆ ಬಸವಣ್ಣ ಅಂತ, ನನಗೆ ಅನ್ನದೊಳಗೊಂದು ಅಗರಸು ಬೇಡ, ಸೀರೆ ಒಳಗೊಂದು ಎಳೆಯೂ ಬೇಡ, ಬಂಗಾರ ಒಳಗೊಂದಿಟ್ಟು ಒಂದು ವರೆಯೂ ಬೇಡ ಅಂತ. ನಾನು ಇಂದಿಂಗೆ ನಾಳಿಗೆ ಬೇಕೆಂದ ನಾಳೆ ಆಣಿ ಬೇಡ ಬಸವಣ್ಣ. ನಿಮ್ಮಾಣೆ ನಿಮ್ಮ ಪುರಾತನ. ನಾನು ನಾಳೆಗೆ ಬೇಕು ಅಂತ ತಂದಿರಂಗಿಲ್ಲ, ಆಸೆಯನ್ನ ಮಾಡಂಗಿಲ್ಲ. ನಿಮ್ಮ ಶರಣರಿಗಲ್ಲದೆ ಮತ್ತೊಂದರೇ ಪುರದ ಸಂಗಮ ಬಸವಣ್ಣ ಹಣಕಾಸಿನ ಅಧಿಕಾರಿಯಾಗಿದ್ದಾರೆ, ಭಂಡಾರಿಯಾಗಿದ್ದಾನೆ. ಯಾವ ಒಂದು ಪೈಸೆ ಬೇಕಾಗಿಲ್ಲ ಅಂತಕ್ಕಂಥ ಭಾವ ಬರಬೇಕಂದ್ರೆ ಅವರಲ್ಲಿಂತ ಸತ್ಯ ಶುದ್ಧ ಕಾಯಕ ಗುಣ ಬಸವಣ್ಣನಿದೆ. ಅಂತ ಭಂಡಾರಿ ಆಗಬೇಕಾದ್ರೆ ದೈವಿ ಅನುಗ್ರಹ ಇರಬೇಕು. ಯಾವುದೇ ಒಂದು ಪೀಠ, ಒಂದು ಅಧಿಕಾರ ಸಿಗಬೇಕು ಅಂದ್ರೆ ಯೋಗ ಬೇಕು. ಅದು ಯೋಗ ಹುಡುಕಾಟವನ್ನು ಬರುತ್ತದೆ. ಬಸವಣ್ಣನಿಗೆ ಯೋಗ್ಯವಾದ ಕೆಲಸ ಸಿಗ್ತದೆ. ಆ ಕೆಲಸದ ಜೊತೆ ಏನು ಕೆಲಸ ಮಾಡ್ತಿದ್ದಲ್ಲ, ಇವತ್ತು ಎಷ್ಟೋ ಜನ ಕೆಲಸ ಮಾಡ್ತಾರೆ. ಕೆಲಸ 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 ಅಂತ
ಮತ್ತೊಂದಿಲ್ಲ, ಬಸವಣ್ಣನ ಹಾಗಿಲ್ಲ. ಒಂದು ಟೈಮ್ ಅದ, ಬೆಳಗ್ಗೆ 10 ಗಂಟೆಗೆ ಹೋದ್ರೆ 4 ಗಂಟೆ ತನಕ ಕಲ್ಯಾಣದ ರಾಜರ ಕೆಲಸ, ಕರ್ಣಿಕನಾಗಿ ಕೆಲಸ, ಭಂಡಾರಿಯಾಗಿ ಕೆಲಸ. ಅದಾದ ಮೇಲೆ ದಾಸೋಹ ಅನುಭವ. ಒಂದು ದಿನಾನೂ ಬಸವಣ್ಣ ಅದಕ್ಕೆ ಗೈರಾಗಲಿಲ್ಲ. ನೀವು ಕೂಡ ಹಾಗೆ ಬದುಕಬೇಕು. ಹಾಗೆ ಬದುಕಲಿಲ್ಲ ಅಂದ್ರೆ ಬದುಕಿಗೆ ಬೆಲೆ ಬರೋದಿಲ್ಲ. ಯೋಗ್ಯರಾದವರಿಗೆ ಅಧಿಕಾರ ಸಿಕ್ಕರೆ ಅದು ಸಾರ್ಥಕವಾಗುತ್ತದೆ. ಒಂದು ಕಡೆ ಹೇಳ್ತಾರೆ, ಹೇಡಿಂಗೆ ಹಿರಿತನವು, ಮೂಡಂಗೆ ಗುರುತನವು, ನಾಡ ನೀಚಂಗೆ ದೊರೆತನವು ದೊರೆತರೆ ನಾಡಿಗೆ ಕೇಡೆಂದ ಸರ್ವಜ್ಞ. ಎಷ್ಟು ಚಂದ ಹೇಳ್ತಾರೆ. ಹೇಡಿಂಗೆ ಹಿರಿತನವು. ಯಾವ ಹೇಡಿ ಅದ ಹಿರಿತನ ಕೊಟ್ರೆ ಮಾಡೋದೇನದ? ಅವ ಪ್ರತಿಯೊಂದಕ್ಕೂ ಹಂಚಿಕೋತ್ ಕೂಡ ಅಲ್ಲೇ. ಇಂಥವರಿಂದ ಊರಿಗೆ, ದೇಶಕ್ಕೆ, ನಾಡಿಗೆ ಒಂದು ಒಳ್ಳೆಯದಾಗೋದಿಲ್ಲ. ಹೇಡಿಂಗೆ ಹಿರಿತನವು, ಮೂಡಂಗೆ ಗುರುತನವು. ಯಾರು ಕಂದಾಚಾರವನ್ನ, ಮೂಢನಂಬಿಕೆಗಳನ್ನ, ಜ್ಞಾನದ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗೆ ಗುರುವಾಗಿದ್ದರೆ, ಯಾರು ನಮ್ಮನ್ನ ಸಲುಬೇಕಾಗಿತ್ತು, ರಕ್ಷಣೆ ಮಾಡಬೇಕಾಗಿತ್ತು, ಅಂಥವರಿಗೆ ಅಧಿಕಾರ ಸಿಕ್ಕರೆ ನಾಡಿಗೆ ಕೇಡಂದ ಸರ್ವಜ್ಞ. ಹಿತ ಆಗೋದಿಲ್ಲ, ಕೆಟ್ಟದ್ದೇ ಆಗುತ್ತದೆ. ನೀವು ಕೂಡ ಯೋಚನೆ ಮಾಡಬೇಕು. ಇಂದು ರಾಜ್ಯ ಪರಂಪರೆ ಇಲ್ಲ, ಪ್ರಜಾಪ್ರಭುತ್ವ ಬಂದಿದೆ. ನಿಮ್ಮ ಕೈಯೊಳಗೊಂದು ಅಮೂಲ್ಯವಾದ ಮತವನ್ನ ಕೊಟ್ಟಿದ್ದಾರೆ. ಆ ಮತವನ್ನ ಒಂದಿಷ್ಟು ಹಣಕ್ಕಾಗಿ, ಒಂದಿಷ್ಟು ಶೆರೆಗಾಗಿ ನಿಮ್ಮ ಮತವನ್ನ ಮಾರ್ಕೋಬಾರದು. ನೀವು ಒಳ್ಳೆಯವರಿಗೆ ಆಯ್ಕೆ ಮಾಡಿದರೆ ಅವರ ಮೇಲೆ ಒಳ್ಳೆಯದನ್ನೇ ಮಾಡ್ತಾರೆ. ನೀವು ಒಳ್ಳೆಯವರನ್ನ ಆಯ್ಕೆ ಮಾಡಲಿಲ್ಲ ಅಂದ್ರೆ ಅದರಿಂದ ದುಃಖ ಅನುಭವಿಸುವವರು ನೀವೇ. ಆ ಕಾರಣಕ್ಕೆ ಅಧಿಕಾರವನ್ನು ಯಾವಾಗಲೂ ಒಳ್ಳೆಯವರಿಗೆ ಸಿಗಬೇಕು. ನಾಡನ್ನು ಉದ್ಧಾರ ಮಾಡುವಂಥವರಿಗೆ ಸಿಗಬೇಕು. ಅಂಥವರಲ್ಲಿ ಅಧಿಕಾರ ಇದ್ದರೆ ಹಿತವನ್ನೇ ಬಯಸ್ತಾರೆ. ಬಸವಣ್ಣನಲ್ಲಿ ಅಂಥದ್ದೊಂದು ಅಧಿಕಾರ ಇದ್ದಾಗ ಅಧಿಕಾರದ ದುರುಪಯೋಗವನ್ನು ಮಾಡಿಕೊಳ್ಳದೆ ಬಹಳ ಗೌರವದಿಂದ, ಸತ್ಯ ಶುದ್ಧದಿಂದ ಕಾಯಕವನ್ನು ಮಾಡಿ ಬಸವಣ್ಣ ತನ್ನ ಬದುಕನ್ನು ನಡೆಸಿದ್ದಾನೆ. ಅನುಭವದ ಚಿಂತನೆಯನ್ನು ನಡೆಸಿದ್ದಾನೆ. ಹಣಕ್ಕಾಗಿ ಏನೆಲ್ಲ ಮಾಡುವಂಥ ಇಂದಿನ ದಿನಮಾನದಲ್ಲಿ ಕಾಂಚನವೆಂಬ ನಾಯನಚ್ಚಿ ನಿಮ್ಮ ನಾನು ಮರೆದೆನಯ್ಯ, ಕಾಂಚನಕ್ಕೆ ವೇಳೆಯಿಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ, ಹಡಕೆಗೆ ಮೆಚ್ಚಿದ ಸೊಣಗ ಅಮೃತದ ಸವಿಯ ಬಲ್ಲುದೆ ಅಂತ. ಹಣ ಅಂದ್ರೇನು? ನಾಯಿತನ ಅಂತಾರೆ. ಹಣದಷ್ಟು ಹೊಲಸು ಮತ್ತೊಂದು ಯಾವುದೂ ಇಲ್ಲ. ನೀ ಹಿಂದೊಂದು ಗಾದಿ ಮಾತಿತ್ತು, ತಾಮ್ರ ದುಡ್ಡ ತಾಯಿ ಮಕ್ಕಳನ್ನ ಅಗಲಿಸ್ತದ. ಅವಾಗ ತಾಮ್ರ ದುಡ್ಡಿತ್ತು. ದುಡ್ಡ ಇವತ್ತಿಗೂ ಸಹಿತ ಏನೆಲ್ಲ ಮಾಡ್ತದೆ, ಮಾಡೋದಿಲ್ಲೇನು? ನಾವು ಹುಬ್ಬಳ್ಳಿ 3000 ಮಠದೊಳಗೆ ಓದುವಾಗ ದುರ್ಗದ ಬೈಲ್ ಅಂತ ಬರ್ತದೆ. ಅಲ್ಲಿ ಒಂದು ಮನೆ ಇತ್ತು. ಆ ಮನೆ ಯಜಮಾನ ಡಾಕ್ಟರ್ ಇದ್ದ, ಮಗನೂ ಡಾಕ್ಟರ್ ಆಗಿದ್ದ. ಎಷ್ಟು ವಿಚಿತ್ರ ನೋಡಿ ಕೇಳ್ರಿ. ಅಪ್ಪ ಮಕ್ಕಳು ಡಾಕ್ಟರ್ ಅದಾರೆ. ಅಪ್ಪ ರಿಟೈರ್ಡ್ ಆದ. ರಿಟೈರ್ಡ್ ಆದ್ಮೇಲೆ ಅವನಿಗೆ 60 ಲಕ್ಷ ರೂಪಾಯಿ ಬಂತು. 20 ವರ್ಷದ ಹಿಂದೆದು. ಎಷ್ಟು ರೊಕ್ಕ? 60 ಲಕ್ಷ. ಸರ್ಕಾರಿ ಡಾಕ್ಟರ್ ಇದ್ರು. ಅಷ್ಟು ಹಣ ಬಂದಾಗ ಹಣ ಮಗನಿಗೆ ಕೊಡಲಿಲ್ಲ. ಹಣಕ್ಕಾಗಿ ಏನ್ ಮಾಡ್ತಾರೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ. ಅವನು ಡಾಕ್ಟರ್ ಅದ, ಡಾಕ್ಟರ್ ಓದಿಸ್ಯಾನ ಅಪ್ಪ. ಆದ್ರೂ ಅಪ್ಪನ ರೊಕ್ಕದ ಮ್ಯಾಗ ಆಸೆ ಅವನಿಗೆ.
ನಮ್ಮಪ್ಪ ನನಗೆ ಹಣ ಕೊಡ್ಲಿಲ್ಲ ಅಂತೇಳಿ ಒಳಗೆ ದ್ವೇಷ, ಸಿಟ್ಟು ಅದು ಎಲ್ಲಿ ತನ ಹೋಯ್ತು ಅಂತ ಕೇಳಿದ್ರೆ, ಅಪ್ಪನಿಗೆ ಅವ ಬೇರೆ ಇರ್ತಿದ್ದ. ಅಪ್ಪ ಒಂದು ಮನ್ಯಾಗ, ಮಗ ಒಂದು ಮನ್ಯಾಗ. ಹಣಕ್ಕಾಗಿ ಹೆತ್ತ ತಂದೆಯನ್ನ, ಯಾರಿದು ಡಾಕ್ಟರ್, ಯಾರನ್ನ ಬದುಕಿಸ್ಬೇಕಾಗಿತ್ತು, ಸಾಯುವರನ್ನ ಬದುಕಿಸ್ಬೇಕಾಗಿತ್ತು, ವಿದ್ಯಾವಂತ ಡಾಕ್ಟರ ಮಗ ಎಲ್ಲ ಅದ. ಆದ್ರೂ ಅಪ್ಪನ ರೊಕ್ಕದ ಮೇಲೆ ಆಸೆ ಆಗ್ಯದ. ಯಾವಾಗ ರೊಕ್ಕ ಕೊಡ್ಲಿಲ್ಲ ದ್ವೇಷ ಹುಟ್ಟ್ಯದ, ಅಪ್ಪನಿಗೆ ಕೊಲೆ ಮಾಡಿ ರೊಕ್ಕ ತಗೊಂಡು ಹೋಗ್ತಾನೆ ಇವ ಮಗ. ನಿಮ್ಗೆ ಗೊತ್ತಿರಲಿ, ಕೊಲೆಯಾದ ಒಂದು ವಾರ ತನಕ ಗೊತ್ತಾಗಂಗಿಲ್ಲ. ಪಕ್ಕದ ಮನೆಯಾಗ ಪೂರಾದ ವಾಸನೆ ಬರ್ತದೆ. ಈ ಮನೆಯೊಳಗೆ ಯಾಕೋ ಯಾರು ಹೋಗುವಲ್ರು ಬರುವಲ್ರು, ವಾಸನೆ ಬರಕತ್ತದೆ ಅಂದಾಗ ಅವಾಗ ಬಂದು ಆ ಮನೆಯ ಕೀಲಿಯನ್ನು ಮುರಿದು ಒಳಗೆ ನೋಡಿದ್ರೆ ಹೆಣ ಇತ್ತು. ಹೆಣ ಎದ್ರ ಸಲುವಾಗಿದು? ರೊಕ್ಕದ ಸಲುವಾಗಿ. ಹೆತ್ತ ತಂದೆಯನ್ನು ಸಹಿತ ನೋಡ್ಬಿಡೋದಿಲ್ಲ. ಅದಕ್ಕಂತವ್ರು ಕಾಂಚನವೆಂಬ ನಾಯನಚ್ಚಿ ನಿಮ್ಮ ನಾನು ಮರೆದನಯ್ಯ, ಕಾಂಚನಕ್ಕೆ ವೇಳೆಯಲ್ಲದೆ. ದಿನ ಪುರಾಣಕ್ಕೆ ಬಂದವ್ರಿಗೆ 1,000 ರೂಪಾಯಿ ಅಂತ ಹೇಳಿ ನಾಳೆ ಕಮಿಟಿ ಅವರು ಇಷ್ಟು ಹೇಳಿದ್ರೆ ಸರ್, ಕುಂದ್ರಕ್ಕೆ ಜಾಗ ಅಲ್ಲ, ನಿಂದ್ರಕ್ಕೆ ಜಾಗ ಸಿಗಂಗಿಲ್ಲ. ಇವತ್ತು ಅಲೌನ್ಸ್ ಮಾಡ್ತಾರೆ ನಮ್ಮ ನಿರೂಪಕರು, ನಾಳೆ ಪುರಾಣಕ್ಕೆ ಬಂದವ್ರಿಗೆ 1,000 ರೂಪಾಯಿ. ಇಷ್ಟು ಹೇಳಿದ್ರೆ ಸಾಕು, ಜಾಗ ಸಾಲಂಗಿಲ್ಲ. ಯಾಕೆ? ಹಣ ಹಂಗದ. ಅದಕ್ಕಂತಾರೆ ಶರಣರು, ಬಸವಣ್ಣವರು, ಇದು ನಾಯಿ ಅಂತ ಹೇಳ್ತಾರೆ. ಕಾಂಚನವೆಂಬ ನಾಯನೆಚ್ಚಿ, ಅದಕ್ಕೆ ನೆಚ್ಕೊಂಡಿರಿ, ಅದೇ ಸರ್ವಸ್ವ ಅನ್ಕೊಂಡಿರಿ. ನಿಮಗೆ ಗೊತ್ತಿರಲಿ, ಹಣ ಇರ್ಲಾರ್ದಾಗ ಹಣ ಗಳಿಸ್ಬೇಕು ಅನಿಸ್ತದೆ. ಹಣ ಬಂದ ಮೇಲೆ ನೆಮ್ಮದಿ ಹಣ ಆಗ್ತದೆ. ಕೇಳ್ರಿ ನೀವು, ಬಹಳ ಮಂದಿ ಸಾಕಷ್ಟು ಗಳಿಸ್ಯಾನ, ಆದ್ರೆ ಮನಸ್ಸಿಗೆ ಸಮಾಧಾನ ಇಲ್ರಿ ಅಂತಿರ್ತಾರೆ. ಹಣ ನೆಮ್ಮದಿ ಇಲ್ಲ. ಆ ಹಣಕ್ಕೆ ಬೆನ್ನು ಹತ್ತಬಾರದು. ಶ್ರದ್ಧೆಯಿಂದ ಕಾಯಕವನ್ನು ಮಾಡಬೇಕು. ಹಣ ನಿಮ್ಮ ಬೆನ್ನು ಹತ್ತಿ ತಾನೇ ಬರುತ್ತದೆ. ನೀವು ಹಣಕ್ಕಾಗಿ ಬೆನ್ನು ಹತ್ತಬಾರದು. ಬಸವಣ್ಣ ಹಣಕ್ಕಾಗಿ ದುಡಿಯಲಿಲ್ಲ, ಸಂತೋಷಕ್ಕಾಗಿ ಕಾಯಕವನ್ನು ಮಾಡದ. ಕಾಯಕದಿಂದ ಬಂದಿದ್ದನ್ನ ದಾಸೋಹ ಮಾಡದ. ಅವತ್ತು ದುಡಿಯೋದು, ಅವತ್ತೇ ಬಳಸೋದು. ಇದು ಜೀವನ, ಇದು ಬದುಕು. ಕಾಂಚನಕ್ಕೆ ವೇಳೆಯಿಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ. ನೀವು ಯಾರಿಗಾರ ಮಕ್ಕಳ ಮನೆಯವ್ರ ಕರೆಗೆ ಬರ್ರಿ ಪುರಾಣಕ್ಕೆ ಹೋಗೋ, ಭಾಳ ಚಲೋ ನಡೆದದ ಅಂದ್ರೆ ನೀವು, ನಾ ಎಲ್ಲ ಬರ್ತಿದ್ದೇನ್ರಿ, ಕೆಲಸ ಅದ ಒಂದಿಷ್ಟು ಅಂತ ನಾವು ಅಂದ್ರೆ, ನೀವು ಕೆಲಸ ಇಲ್ಲಾರ್ದವ್ರು ಮಾಡುವ ಕೆಲಸ ಏನು? ಅವ ಹಣ ಗಳಿಸೋದೇ ಕೆಲಸ ಅನ್ಕೊಂಡಾನ. ಹಣ ಗಳಿಸ್ಬೇಕು, ಗಳಿಸಬಾರ್ದು ಅಂತಲ್ಲ. ಹಣವೇ ಜೀವನ ಆಗಬಾರದು. ಹಣಕ್ಕಾಗಿ ದುಡಿಬಾರದು, ಸಂತೋಷಕ್ಕಾಗಿ ದುಡಿಬೇಕು. ಸಂತೋಷಕ್ಕಾಗಿ ಕಾಯಕವನ್ನು ಮಾಡಬೇಕು. ಆ ಕಾಯಕ ನೆಮ್ಮದಿಯನ್ನು ಕೊಡುತ್ತದೆ. ಮುಂದೆ ಹೇಳ್ತಾರೆ, ಹಡಕೆಗೆ ಮೆಚ್ಚಿದ ಸೊಣಗ ಅಮೃತದ ಸವಿಯ ಬಲ್ಲುವುದೇ. ಹೊಲಸನ್ನ ತಿನ್ನುವ ನಾಯಿ ಅದರ ಮುಂದೆ ಅಮೃತ ತಂದಿಟ್ರೆ ಕುಡಿತದೆ? ಇಲ್ಲ. ಅದಕ್ಕೆ ಅದೇ ರೂಢಿಯದೆ. ಹಾಗೆ ಇದು ಒಂದು ತರ ನಾಯಿ ಅಂತ ಹೇಳ್ತಾರೆ, ಒಂದು ಕಡೆ ಹಡಕೆ ಅಂತ ಹೇಳ್ತಾರೆ. ಅಂತದನ್ನ ಬೆನ್ನು ಹತ್ತಿ ಹೊರಟ್ರೆ, ಬೆನ್ನತ್ತಿ ಹೋದವರು ಮಣ್ಣೊಳಗೆ ಮಣ್ಣಾಗಿ ಹೋಗಿದ್ದಾರೆ. ರಾಜ ಮಹಾರಾಜರು ಕೂಡ ಈ ಭೂಮಿಗಾಗಿ, ಹೇಮಕ್ಕಾಗಿ, ಹೆಣ್ಣಿಗಾಗಿ ಬಡದಾಡಿ ಬಡದಾಡಿ ಮಣ್ಣೊಳಗೆ ಮಣ್ಣಾಗಿ ಹೋಗಿದ್ದಾರಪ್ಪ. ಯಾಕೆ ಬಸವಣ್ಣ, ಸಿದ್ದರಾಮ, ಪ್ರಭುದೇವರು, ಅಪ್ಪಣ್ಣ, ಮಾಚಯ್ಯ ಇವರು ಯಾಕೆ ಬದುಕಿದ್ದಾರೆ? ಯಾಕೆ ಬದುಕಿದ್ದಾರೆ ಇನ್ನು ಅಂತ ಕೇಳಿದ್ರೆ, ಹಣಕ್ಕಾಗಿ ಬದುಕಿದವರಲ್ಲ, ಅವರು ಸಂತೋಷಕ್ಕಾಗಿ ಬದುಕಿದವರು.
ಆನಂದಕ್ಕಾಗಿ ಬದುಕಿದವರು, ಅದಕ್ಕೆ ಉಳಿದಿದ್ದಾರೆ. ಅಮೃತದ ಸವಿಯನ್ನ ಅನುಭವಿಸ್ಬೇಕು. ಎಷ್ಟು ದಿನ ಅದೇ ಉಂಡಿದ್ದನ್ನೇ ಉಂಡು ಬದುಕ್ತೀರಿ? ಒಂದಿಷ್ಟು ಅಮೃತವನ್ನು ಕುಡಿಬೇಕಲ್ಲ. ಯಾವುದು ಅಮೃತ? ಈ ಸತ್ಸಂಗದಲ್ಲಿ 2 ಮಾತುಗಳನ್ನು ಕೇಳಿ ಬದುಕನ್ನ ಬದಲಿಸಿಕೊಂಡಿವಂದ್ರ ಇದು ನಮ್ಮ ಬದುಕಿಗೆ ಅಮೃತವಾಗ್ತದೆ. ಮಾಡಿಕೊಳ್ಬೇಕು. ಹಣವೇ ಸರ್ವಸ್ವ ಎನ್ನುವ ಜನ ಬಹಳದರೆ. ನಿಮಗೆ ಗೊತ್ತಿರಲಿ, ಹಣ ಎಂದವರು ಹೆಣವಾಗಿ ಹೋಗಿದ್ದಾರೆ, ಹಣ ಎಂದವರು ಜೈಲಿಗೂ ಹೋಗಿದ್ದಾರೆ. ಹೋಗ್ಯಾರಿ? ಬಂಗಾರದ ಕುರ್ಚಿ ಮೇಲೆ ಕುಂತವರು ಜೈಲಿಗೆ ಹೋಗಿದ್ದಾರೆ. ಯೋಚನೆ ಮಾಡಬೇಕು. ಆ ಸಂಪತ್ತಿನ ಬೆನ್ನ ಹತ್ತಿ ಬದುಕನ್ನ ಹಾಳು ಮಾಡಿಕೊಳ್ಳಬಾರದು. ಮತ್ತ ಆ ಸಂಪತ್ತಿನ ಹುಚ್ಚು ಒಂದು ಸಲ ಹಿಡಿತು ಅಂದ್ರೆ ಬಹಳ ಕಷ್ಟ. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲಾಗದು. ಯಾರಿಗರೆ ಹಾವು ಕಡ್ದಿದ್ರು ಹೋಗಿ ಮಾತಾಡಿಸ್ಬಹುದು, ದೆವ್ವ ಬಡದವರಿಗೂ ಮಾತಾಡಿಸ್ಬಹುದು, ಗರ ಬಡದವರಿಗೂ ಮಾತಾಡಿಸ್ಬಹುದು. ಆದ್ರೆ ಸಿರಿಗರ, ಶ್ರೀಮಂತಿಕೆಯ ಮದಾನಿನ ತಲೆ ಒಳಗೆ ಹೊಕ್ತು ಅಂದ್ರೆ ಬಹಳ ಕಷ್ಟ. ಅದು ರೊಕ್ಕ ಯಾರನ್ನ ನೋಡ್ಬಿಡಂಗಿಲ್ಲ. ನೋಡ್ಬಿಡ್ತದೆ. ಏನ್ ನೋಡ್ಬೇಕು? ರೊಕ್ಕ ಇತ್ತು ಅಂದ್ರೆ ಮುಗಿದು ಹೋಗ್ತು. ಅವ ನೆಲದ ಮ್ಯಾಗ ಅಡ್ಡಾಡಂಗಿಲ್ಲ ಅಂತಿರ್ತಾರಲ್ಲ, ಹಂಗ ಅಡ್ಡಾಡಂಗಿಲ್ಲ. ಹಣ ಹಂಗ ಮಾಡಿಸ್ತದೆ. ಏನೆಲ್ಲ ಮಾಡಿಸೋದಕ್ಕೋಸ್ತದೆ ಹಣ ಅನ್ನೋದು. ಅದಕ್ಕೆ ಹಣ ಸರ್ವಸ್ವವಲ್ಲ. ಯಾವಾಗ ಮಾತಾಡ್ತಾನವ? ನೀವು ನೋಡಿ, ದೊಡ್ಡ ಶ್ರೀಮಂತ ಯಾರ ಇದ್ರು, ಬಹಳ ರೊಕ್ಕದ ದಿಮಾಕ್ ಇತ್ತಂದ್ರೆ ಅವ್ರಿಗೆ ಮಾತಾಡ್ಸ್ರಿ, ನಮಸ್ಕಾರ ಅನ್ರಿ. ಆಮೇಲೆ ನಿಮ್ ಕಡೆ ನೋಡಂಗಿಲ್ಲ, ಮಾತಾಡಂಗಿಲ್ಲ. ಕೆಳಗ ನೋಡಂಗಿಲ್ಲ, ಮೇಲೆ ನೋಡ್ತಿರ್ತಾನೆ. ಯಾಕೆ? ರೊಕ್ಕ ಮನೆಯೊಳಗಿಲ್ಲ, ಬ್ಯಾಂಕಿನೊಳಗಿಲ್ಲ, ತಲೆ ಒಳಗಿಟ್ಟುಕೊಂಡಾನ ರೊಕ್ಕ. ಎಲ್ಲಿಡಬೇಕದು ರೊಕ್ಕ? ಮನೆಯಾಗಿಡ್ಬೇಕಷ್ಟ. ಬ್ಯಾಂಕ್ನಾಗಿಡಬೇಕು, ಮನೆಯಾಗಿಡಬೇಕು, ತಲೆಯಾಗಿಟ್ಕೋಬಾರದು. ರೊಕ್ಕ ತಲೆಯಾಗ ಬಂದ್ರೆ ಬಹಳ ಕಷ್ಟ ಅದೆ, ದುಃಖಕ್ಕೀಡಾಗ್ತಾನೆ. ಅದು ದುಃಖವನ್ನೇ ಕೊಡ್ತದೆ. ಯಾಕೆ? ಹಣ ಬರಬೇಕಾದ್ರೆ ದುಃಖ ಕೊಡ್ತದೆ, ಸುಮ್ಮನೆ ಬರಂಗಿಲ್ಲ. ಯಾರು ಶ್ರದ್ಧೆಯಿಂದ ಕಾಯಕ ಮಾಡ್ತಾರಲ್ಲ ಅವರಿಗೆ ಸಂತೋಷದಿಂದ ಬರ್ತದೆ. ಯಾರು ಗಳಿಸ್ಬೇಕಂತ ಗಳಿಸ್ತಾರಲ್ಲ ಅಲ್ಲಿಯೂ ದುಃಖ ಅದೆ. ಮತ್ತೆ ಅದನ್ನು ಒಯ್ದು ಮನೆಯಾಗಿಟ್ರೆ ಅಲ್ಲಿಯೂ ದುಃಖದ. ಕಾಯ್ಬೇಕಿಲ್ಲ. ಒಂದು ಕೆಲಸ ಮಾಡ್ರಿ, ನೀವು 1 ಲಕ್ಷ ರೂಪಾಯಿ ತೆಲುಗು ಬಿಟ್ಕೊಂಡು ಮಲ್ಕೋರಿ. ಇವತ್ತು ಹೋಗಿ ಮಾಡಿ ನೋಡ್ರಿ, ಅಷ್ಟು ಪ್ರಯೋಗ. ನಿದ್ದೆ ಬರ್ತದೆ ಹೆಂಗೆ ನೋಡ್ರಿ. ನೀವು ಬಾಗಿಲು ಸಪ್ಪಳ ಆದ್ರೂ ಹೇಳ್ತೀರಿ, ಕಿಟಕಿ ಸಪ್ಪಳ ಆದ್ರೂ ಹೇಳ್ತೀರಿ. ನಿಜವಾಗೂ ಪರೀಕ್ಷೆ ಮಾಡಿ ನೋಡ್ರಿ. ನೀವು ಇರ್ಲಿಲ್ಲ ಅಂದ್ರೆ ಯಾರ ಕಡೆ ಇಸ್ಕೊಂಡು ತೆಲುಗು ಬಿಟ್ಕೋರಿ, ಮನ್ಕೋರಿ. ಯಾರು ಕೆಮ್ಮಿದ್ರು ಸಹಿತ ಎದ್ದ ಕೂಡಿರ್ತೀರವ ಪಟ್ನೆ. ನಿದ್ದೆ ಮಾಡಿಕೊಡಂಗಿಲ್ಲ. ನಿದ್ದೆ ಕೆಡಿಸ್ತದೆ, ಬುದ್ಧಿ ಕೆಡಿಸ್ತದೆ. ಯಾವುದು? ಹಣ. ರೊಕ್ಕ ಅನ್ನುವರು ಕಪ್ಪೆಯಾಗಿ ಹುಟ್ಟುವರು ಏನಾಗ್ತಾರ? ಅವದರ್ತ ನೋಡ್ರಿ, ರೊಕ್ಕ ಅಂತ. ಅವೆಲ್ಲ ರೊಕ್ಕ ಬೇಕಂತಂದೆ ನಿಮ್ಮ ಅಜ್ಜಗಳು ಅಜ್ಜಿಗಳು ಆಯಿ ಮುತ್ತಿದರು ಹುಟ್ಟಿ ಬಂದಿರ್ತಾರ. ರೊಕ್ಕನ್ನವರು ಕಪ್ಪೆಯಾಗಿ ಹುಟ್ಟುತ್ತಾರೆ, ಬೇಕೆನ್ನವರು ಬೆಕ್ಕಾಗಿ ಹುಟ್ಟುತ್ತಾರೆ. ಬೇಕಂದವ್ರು ಬೆಕ್ಕಾಗ್ತಾರಂತ. ಆದ್ರೆ ಶರಣರು ಬೇಕಲ್ಲಿಲ್ಲ. ಒಂದು ಎಳೆ, ಒಂದು ಹೊರೆ, ಒಂದು ಅಗುಳ ಬೇಡ. ನಾಳೆಗೆ ಇವತ್ತ ದುಡಿಯೋದು, ಇವತ್ತು ಎಷ್ಟು ನಂಬಿಕೆ ಅವರು. ತಮ್ಮ ಮೇಲೆ ನಮಗೆ ವಿಶ್ವಾಸ ಅವರಿಗೆ. ನಾಳೆ ಹೇಗ ಅಂತ ಬಯಸಲಿಲ್ಲ. ಸಾವು ಬಂದರೆ ಸಾಯಿ, ನೋವು ಬಂದರೆ ನರಳು, ಇದಕ್ಕೇಕೆ ದೇವನ ಹಂಗು? ಯಾರ ಹಂಗು ಇರಲಿಲ್ಲ ಅವರಿಗೆ. ದುಡಿಯೋದದ, ಉಣ್ಣೋದದ, ಅನುಭವವನ್ನು ಮಾಡುವುದು.
ನಾಳೆಗೆ ಬೇಕು ಅಂತಕ್ಕಂಥದ್ದು ಇಲ್ಲ. ಇಂದಿಂಗೆ ನಾಳಿಗೆ ಬೇಕೆಂದನಾದಡೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಮತರ ಆಣೆ. ಇಂದಿಂಗೆ ನಾಳಿಗೆ, ಇವತ್ತು ದುಡಿಯೋದು, ಇವತ್ತು ಉಣ್ಣುವುದು. ಎಂಥ ಬದುಕದು, ಎಷ್ಟು ಸಂತೋಷದ ಬದುಕು, ಯಾವ ಚಿಂತೆ ಇಲ್ಲ. ನಾಳೆ ಮತ್ತೆ ಭಗವಂತ ಕೊಡ್ತಾನೆ, ಭರವಸೆಯ ಬದುಕು ಅದು, ಆತ್ಮವಿಶ್ವಾಸದ ಬದುಕು. ಅಂತ ಬದುಕು ನಮ್ಮದಾಗಬೇಕು. ದುಡಿಬೇಕು. ಅದಕ್ಕೆ ಸುಖ ಜೀವನಕ್ಕಾಗಿ ದುಡಿಬೇಕು. ಯಾವಾಗ ಮೈ ಒಳಗೆ ಶಕ್ತಿ ಇರ್ತದಲ್ಲ ಅವಾಗ ದುಡಿಬೇಕು. ಎದಕ್ಕೆ? ಸಂತೋಷಕ್ಕಾಗಿ ದುಡಿಬೇಕು. ಹಣವನ್ನು ಗಳಿಸೋದಕ್ಕಾಗಿ ದುಡಿಯೋದಲ್ಲ, ಸುಖ ಸಂತೋಷ ಜೀವನಕ್ಕಾಗಿ ದುಡಿಯುವುದು. ಆ ಹಣವನ್ನ ನಿಮ್ಮ ಆರೋಗ್ಯವನ್ನ ಕೆಡಿಸಬಾರದು, ನಿಮ್ಮ ಮನಸ್ಸನ್ನ ಕೆಡಿಸಬಾರದು, ಅದು ದುಃಖಕ್ಕೆ ಈಡಾಗಬಾರದು. ಹಾಗೆ ಕಳಿಸ್ಬೇಕು. ಹಾಗೆ ಮಾಡಿದ್ರೆ ಗಳಿಸ್ತೀರಿ, ಮತ್ತು ಇದು ದವಾಖಾನೆಗೆ ಇಡ್ತೀರಿ. ಹೌದಿಲ್ಲ? ದುಡಿಯೋದು ಹಣಕ್ಕಾಗಿ ದುಡಿಯೋದು, ಹಣ ಗಳಿಸೋದು, ದವಾಖಾನೆಗೆ ಇಡೋದು, ಇದ್ರಾಗೇನು ಸಾರ್ಥಕತೆ? ಅದು ಸಂತೋಷಕ್ಕಾಗಿ ದುಡಿಬೇಕು. ದುಡ್ಡು ಮತ್ತು ಬ್ಲಡ್ ಏರಿದ್ರೆ ಬಹಳ ಕಷ್ಟ ಅಂತ. ಬ್ಲಡ್ ಏರಿದ್ರೆ BP ಬರ್ತದೆ, BP ಬಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ದುಡ್ಡು ಏರಿದ್ರೆ, ದುಡ್ಡು ಮನೆಯಾಗೆ ಇರಲಿ, ಆಲ್ಮನೆಯಾಗೆ ಇರಲಿ, ಬ್ಯಾಂಕ್ನಾಗೆ ಇರಲಿ, ಮನಸ್ಸಿನಾಗೆ ಇರಬಾರದು, ತಲೆಯಾಗೆ ಇರಬಾರದು. ಅಲ್ಲಿ ಏರಿದ್ರೆ ಕಷ್ಟ ಆಗ್ತದೆ. ಬುದ್ಧ, ಬಸವಣ್ಣ, ನಿಜಗುಣ ಶಿವಯೋಗಿಗಳು, ಮೀರಾಬಾಯಿ, ಅಕ್ಕಮಾದೇವಿ ಇವರೆಲ್ಲ ರಾಜ್ಯ ಪರಂಪರೆಯಲ್ಲಿದ್ದವರು. ಬುದ್ಧ ಒಬ್ಬ ಮಹಾರಾಜ, ವೈಭವದ ರಾಜ, ಅದರಲ್ಲಿ ಅತ್ಯಂತ ಶ್ರೀಮಂತ ರಾಜ. ಏನು ವೈಭವದ ಅರಮನೆ, ಹೆಂಡತಿ, ಮಗು ಎಲ್ಲವನ್ನೂ ಬಿಟ್ಟು ಹೋಗ್ತಾನೆ. ಯಾಕೆ ಬಿಟ್ಟು ಹೋದ? ಸಂಪತ್ತಿನೊಳಗೆ ಸುಖ ಅಂದ್ರೆ ಯಾಕೆ ಬಿಟ್ಟು ಹೋದ? ಅರಮನೆಯನ್ನ, ಆ ಸಂಪತ್ತನ್ನ, ಹೆಂಡತಿಯನ್ನ, ಮಗುವನ್ನ ಬಿಟ್ಟು ಹೋಗ್ತಾನೆ. ಅದಕ್ಕೆ ಅರ್ಧ ರಾತ್ರಿಯಲ್ಲಿ ಎದ್ದು ಹೋಗುವರೆಲ್ಲ ಗೌತಮ ಬುದ್ಧರಾಗುವರೇನಯ್ಯ. ಯಾಕೆ ಬಿಟ್ಟು ಹೋದ?